ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಬ್ಬ ಲೇಡಿ ಪೇಷಂಟ್ ನಮ್ಮ ಹತ್ರ ಬಂದ್ ಹೇಳ್ತಿದ್ರು, ನಮ್ ಮನೆಯವ್ರಿಗೆ ಬಹಳ ಸಿಟ್ಟೈತಿ, ಸಿಟ್ಟಿನೊಳಗೆ ಏನ್ ಮಾತಾಡ್ತಾರ, ಹೆಂಗ್ ಬಿಹೇವ್ ಮಾಡ್ತಾರ ಅಂತ ಗೊತ್ತಾಗುದಿಲ್ರಿ. ಬಹಳ ಮನಿಯೊಳಗ ನರಕ ಆದಂಗ ಆಗ್ಬಿಟ್ಟೈತಿ, ಹೆಂಗ್ ಇದನ್ ಕಂಟ್ರೋಲ್ ಮಾಡೋದು, ಇದರಿಂದ ಬಹಳ ಸಫರ್ ಆಗ್ಲಿಕತ್ತೀವಿ ಅಂತ ಹೇಳ್ತಿದ್ಲಕ್ಕೆ. ಈ ಸಿಟ್ ಅನ್ನೋದು ಬರೀ ಕೇವಲ ಗಂಡಸರಷ್ಟ ಮಾಡ್ತಾರಂತ ಮಾಡಿರಿ ನೀವು? ಹಂಗೇನಿಲ್ರಿ, ನಾವೇನ್ ಕಡಿಮೆ ಇಲ್ಲ. ಈಗ ನೋಡ್ರಿ, ನಮ್ ಹುಲಿ ಐತ್ ಒಂದು. ನಂದ, ನಿನಗೇನ್ ಸಿಟ್ ಬರ್ತತ್ವ? ನನಗೂ ಬಾಳ ಸಿಟ್ಟು ಬರ್ತೈತ್ರಿ. ಅವನು ಸಿಟ್ಟು ಬಂತಂದ್ರ ಏನಲ್ಲ, ಯಾರ್ ಎದುರಿಗಿದ್ದವ್ರು ಹೊಡಿಬೇಕೇನೋ ಅಷ್ಟು ಸಿಟ್ಟು ಬರೈತ್ರಿ. ಆದ್ರೂ ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕ್ ನನ್ ಮಗ ಒಡದ ತೀಸ್ಕೊಂತೀನಿ. ತಲಿ ಹೊಡ್ದ ಬಿಟ್ಟಿ? ತಲಿ ಹೊಡೆಯದಿಲ್ರಿ, ಮೈ ಮಾತ್ರ ಹೊಡ್ತಾ ಬಿದ್ದಿರ್ತಾವ್ರಿ. ಅಷ್ಟು ಸಿಟ್ಟು ಬರೈತ್ರಿ. ರೋಡ್ನಾಗ ಹೋಗೋರ್ ಸತಿ ನನ್ನ ಹೆಸರು ಯಾವ್ದಾರ ಇರ್ಲಿ, ಹೆಸರು ತಗೊಂಡ್ ಮಾತಾಡಕ್ ಕುಂತ್ರಂದ್ರ ಅವ್ರ ಹೋಗಿ ಹೊಡಿದೇ ನನ್ ಸಿಟ್ಟು ಬರೈತ್ರಿ. ಅಷ್ಟು ಸಿಟ್ಟು ಕಂಟ್ರೋಲ್ ಮಾಡಕ್ ಆಗ್ತಿದಿಲ್ಲ ಅವಾಗ ಸಿಟ್ಟು. ನಮ್ಮ ಮನೇಲಿ ಬಚ್ಚುವಾಗ ಅವ್ರ ಫೋನ್ 2-3 ಫೋನ್ ಹೊಡ್ದೇನ್ರಿ ಸಿಟ್ಟಿಗೆ. ಮನುಷ್ಯರ್ ಹೊಡ್ಯಾಕ್ ಆಗೋದಿಲ್ಲ ಬಾ ಅಂತಂದ್ರ ಫೋನ್ ಹೊಡ್ದೇನ್ರಿ. ಶಬಾಷ್. ಅಷ್ಟು ಸಿಟ್ಟು ಕಂಟ್ರೋಲ್ ಮಾಡ್ಕೊಂತ ಮನೇಲಿ ಎಷ್ಟ್ ಹೇಳಿದ್ರು ಅವ್ರ ಮ್ಯಾಗ ಕೂಗಾಡ್ತಿದ್ದೆ. ಮತ್ ಈಗ ಹೆಂಗಾಗೈತಿ? ಈಗ ಸ್ವಲ್ಪ ನಿಮ್ ಕಡೆ ಟ್ರೀಟ್ಮೆಂಟ್ ತಗೊಳಕ್ ಕುಂತಾಗಿಂದ ನಿಮ್ದು ಇದನ್ನ ಹೇಳ್ಕೊಟ್ಟಂಗ್ ಫಾಲೋ ಮಾಡಕ್ ಕುಂತೀನಿ. ಅವಾಗಿಂದ ಸಿಟ್ಟು ಕಡಿಮೆ ಆಗೇತ್ರಿ. ಈಗ ನೀವ್ ಹೇಳ್ದಂಗ ಇದೆಲ್ಲಾ ಮಾಡಕ್ ಕುಂತೀನಿ. ನೀವ್ ಏನ್ ಉಸಿರಾಟದ್ದು ಡಯಟ್ ಇದ್ ಏನ್ ಹೇಳಿರಲ್ಲ, ಹುಟ್ಟಿದ್ರ ಪತ್ತೆ ಅದೆಲ್ಲಾ ಕಂಟ್ರೋಲ್ ಮಾಡ್ಕೊಂಡ್ ಬರಾಕ್ ಕುಂತೇನ್ರಿ. ಹಂಗಾಗಿ ಈಗ ನಮ್ಮ ಮನೆಯವರು ಸ್ವಲ್ಪ ಹೇಳ್ಯಾರ, ಪೂರ್ತಿ ನಿಂಗ್ ಆರಾಮ್ ಆಕೇತಿ ಅಂತಂದ್ರೆ ನನ್ಗೂ ಭರವಸೆ ಐತಿ. ನಾನು ಇನ್ನು ಮುಂದೆ ಪೂರ್ತಿ ಆರಾಮ್ ಆಕಿ ಅನ್ನೋ ಭರವಸೆ ನನ್ಗೆ ಐತಿ. ಈಗ ನಿನಗ್ ಸಿಟ್ ಐತಿ, ನನ್ ತಪ್ಪಿದು ಅಂತ ನಿನಗ್ ಗೊತ್ತಾಗ್ಯದಲ್ಲ, ಸೊ ನೀ ಚೇಂಜ್ ಆಗ್ಲಿಕ್ಕೆ ರೆಡಿ ಅದಿದೆ. ರೆಡಿ ಅದೇನು? ಎಸ್, ಓಕೆ. ನೋಡ್ರಿ, ಈ ರೀತಿಯಾಗಿ ಬಹಳ ಜನರಿಗೆ ಇರ್ತದ ಸಿಟ್ಟು. ಓಕೆ, ನೋಡ್ರಿ, ಇದಕ್ ಹೆಣ್ಮಕ್ಳು ಗಂಡಸರು ಅಂತ ಭಿನ್ನ ಭಾವ ಏನೂ ಇಲ್ಲ. ಸಿಟ್ ಎಷ್ಟ್ ಇಂಟೆಲಿಜೆಂಟ್ ಅಂದ್ರ, ಇದ್ ಯಾರು ಅಲೌ ಮಾಡ್ತೀರಿ ಅವ್ರಿಗೆ ಮನಿಗ್ ಬಂದ್ಬಿಡ್ತದ್ರಿ. ಓಕೆ, ಯಾರು ಇನ್ವೈಟ್ ಮಾಡ್ತಾರೆ ಅವ್ರ ಮನಿಗ್ ಬರ್ತದ. ಅಷ್ಟ ಅಲ್ಲ, ಈ ಸಿಟ್ಟಿನ ಎಷ್ಟು ಜಾಣ ಇರ್ತದ ಅಂದ್ರ, ಎದುರುಗಡೆ ಇರೋ ವ್ಯಕ್ತಿ ತಡ್ಕೊಂತಾನ, ಎದುರುಗಡೆ ಇರೋ ವ್ಯಕ್ತಿ ವೀಕ್ ಅದನ, ಎದುರುಗಡೆ ಇರೋ ವ್ಯಕ್ತಿ ಸಂಭಾಳಿಸ್ತಾನ ಅಂತ ಗೊತ್ತಾದ್ರೆ ಇದ್ರ ಆರ್ಭಟ ಹೆಚ್ಚಿಗೆ ಆಗ್ತದ. ನೋಡಿರಿಲ್ಲ, ಮುಂದಿರೋ ವ್ಯಕ್ತಿ ತಡ್ಕೋತಾನ ಅಂತಂದ್ರ ನಾವ್ ಬಾಳ ಜೋರ್ ಮಾಡ್ತೇವಿ. ಆ ವ್ಯಕ್ತಿ ತಡ್ಕೋತಾನ, ಸಮಾಧಾನ ಅದಾನ ಅಂದ್ರ ನಮ್ದು ಜೋರ್ ಆಗ್ತದ ಸಿಟ್ಟು. ಆದ್ರ ಅದೇ ಮುಂದಿರೋ ವ್ಯಕ್ತಿ ಇದನ್ನ ಎಂಟರ್ಟೈನ್ ಮಾಡಂಗಿಲ್ಲ, ತಗದೆರಡು ಬಿಗಿತಾನ ಅಂತ ಗೊತ್ತಾದ್ರೆ ತಾನ ನಮ್ದು ಸಿಟ್ಟು ಕಡಿಮೆ ಆಗ್ತದ. ಅಷ್ಟು ಜಾಣ ಇರ್ತದ್ರಿ ಈ ಸಿಟ್ಟು. ಸಿಟ್ಟು ಬಹಳ ಇಂಟೆಲಿಜೆಂಟ್. ಅದು ಸಿಟ್ಟು ಯಾರಿಗ್ ಬರ್ತದಲ್ಲ ಆ ಮನುಷ್ಯನನ್ನ ಮೂರ್ಖನನ್ನಾಗಿ ಮಾಡ್ಬಿಡ್ತದೆ. ಗೊತ್ತಾಯ್ತಾ? ಇದರಿಂದ ಏನ್ ಸಿಗ್ತದ? ಈ ರೀತಿಯಾಗಿ ಸಿಟ್ಟಾಗೋದ್ರಿಂದ, ಮಾಡ್ಕೊಳ್ಳೋದ್ರಿಂದ ಏನ್ ಸಿಗ್ತದ? ಯಾವಾಗ್ಲೂ ನಮ್ಗೆ ಯಾವ್ದ ಭಾವನೆಗಳು ಬಂದ್ರೆ ಅದ್ರ ರೂಟ್ ಏನು ಅಂತ ನಾವು ನೋಡ್ಬೇಕು. ಅದರಿಂದ ನಮಗ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀವಿ ಅಂತ ಅನಲೈಸ್ ಮಾಡ್ಕೋಬೇಕು, ಮತ್ತು ಅದರಿಂದ ನಮ್ಗೆ ಲಾಭ ಏನು ಅಂತ ವಿಚಾರ ಮಾಡ್ಬೇಕು. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ಸ್ಟಡಿ ಮಾಡ್ಕೊಳ್ತಿರ್ಬೇಕು. ಬರೀ ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡೋದಲ್ಲ. ನನಗ್ ಸಿಟ್ಟು ತರಿಸ್ಬಾರ್ದ್ರಿ ಅಂತಾರ ಕೆಲವು ಜನ. ಸಿಟ್ಟು ತರ್ಸಾಕ್ ಯಾರ್ ತರಿಸ್ತಾರ? ನಿಮ್ ಸಿಟ್ಟು ಯಾರು ಬರಸ್ತಾರ? ನೀವೇ ನಿಮ್ಮ ಒಳಗಿರುವಂತ ಉದ್ವೇಗದಿಂದ. ಸಿಟ್ಟು ಯಾವಾಗ ಬರ್ತದ ಗೊತ್ತೇನ್ರಿ? 2 ಸಿಚುವೇಶನ್ಸ್ ಸಿಟ್ಟು ಬರ್ಲಿಕ್ಕೆ ಮೂಲ ಕಾರಣ. ಸಿಟ್ಟಿನ ಮೂಲ ಕಾರಣ 2. ಒಂದು, ಅಹಮ್ಮಿಗೆ ಹೊಡ್ತ ಬಿದ್ದಾಗ, ನನ್ನ ಈಗೋಕ್ ಹೊಡ್ತಾ ಬಿತ್ತು ಅಂದ್ರ, ನಾನೇ ಕರೆಕ್ಟ್, ನಾನೇ ಸರಿ, ನಾ ಎಲ್ಲದ್ರೊಳಗು ಚಲೋ ಅಂತ ಯಾವ ವ್ಯಕ್ತಿ ಅಂತಿರ್ತಾನ, ಅವನಿಗೆ ಅದೇನ್ ಬೆಲೂನ್ ಹಿಡ್ಕೊಂಡು ಓಡಾಡ್ತಿರ್ತಾನಲ್ಲ, ನಾನು 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 ಅನ್ನುವಂತ ಒಂದು ಬೆಲೂನ್ ಅನ್ನ ಅದಕ್ಕೊಂದ್ ಚೂರು ಟಪ್ ಅಂತ ಹೇಳಿ ಹವಾ ಹೋಯ್ತು ಅಂತಂದ್ರ ಸಿಟ್ಟು ಫಸ್ಟ್ ಎಕ್ಸ್ಪ್ರೆಸ್ ಮಾಡೋದ ಸಿಟ್ಟು. 2ನೇ ಸಿಚುವೇಶನ್ ಏನು ಅಂತಂದ್ರೆ, ಯಾವಾಗ ನನ್ನ ಇಚ್ಛೆಯ ವಿರುದ್ಧ ಕೆಲಸ ಆಗ್ತಾವು, ಅಥವಾ ನನ್ನ ಇಚ್ಛೆಯ ವಿರುದ್ಧ ಏನೋ ಒಂದು ಸಿಚುವೇಶನ್ಸ್ ಬಂದಾಗ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ, ಯಾವುದೇ ಪ್ರತಿಕೂಲ ಪರಿಸ್ಥಿತಿಯನ್ನ ಕಾಮ್ ಆಗಿ ಡಿಗ್ನಿಫೈಡ್ ರೀತಿಯಿಂದ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರ ಫಸ್ಟ್ ಬರೋದೆ ಸಿಟ್ಟು. ಸಿಟ್ಟು ಯಾವ ಮನುಷ್ಯನ ಹೆಚ್ಚಿಗೆ ಇರ್ತದಲ್ಲ, ಅದು ಆ ವ್ಯಕ್ತಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಇನ್ಕೇಪೇಬಲ್ ಅನ್ನೋದನ್ನ ಕ್ಲಿಯರ್ ಆಗಿ ಇಂಡಿಕೇಶನ್ ಮಾಡ. ಈಗ ಯಾರಿಗೆ ನಾನು ಬಹಳ ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಅಭಿಮಾನ ಐತಿ, ಅವ್ರೊಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮಗದು ಒಳ್ಳೆ ಕಿರೀಟನ ಕೆಟ್ಟ ಕಿರೀಟನ? ನಿಮ್ಮ ಬಗ್ಗೆ ಏನನ್ನ ತೋರಿಸ್ತದದು? ನೀವೇ ಇದಕ್ಕ ವಿಚಾರ ಮಾಡ್ಬೇಕು. ಯಾವಾಗ್ಲೂ ನಮ್ಮನ್ನ ನಾವು ಫಸ್ಟ್ ವಿಚಾರ ಮಾಡ್ಕೋಬೇಕು, ತಿದ್ಕೋಬೇಕು. ಇದು ಏನು ಈ ರೀತಿಯಾಗಿ ಕಂಟಿನ್ಯೂ ಸಿಟ್ಟು ಎಲ್ಲರಿಗೂ ಬರ್ಬೇಕ್ರಿ, ಬರ್ಲೇಬೇಕು. ಯಾಕಂದ್ರೆ ಅದು ಕೂಡ ಒಂದ್ ಕ್ವಾಲಿಟಿ, ಹ್ಯೂಮನ್ ಬೀಯಿಂಗ್ ಬರುವಂತ ಒಂದು ಕ್ವಾಲಿಟಿ. ಬಟ್ ಅದು ಎಷ್ಟು ಟ್ರಾನ್ಸಿಯೆಂಟ್ ಆಗಿರ್ಬೇಕು, ಆ ಕಾರಣಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು. ವೆರಿ ನೆಕ್ಸ್ಟ್ ಮೂಮೆಂಟ್ ಕಾಮ್ ಡೌನ್ ಆಗ್ಬೇಕು, ಮತ್ತೆ ಎಲ್ಲಾರ ಜೊತೆಗೂ ಬೆರಿತಾ ಇರ್ಬೇಕು.
ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಜನರಿಗೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ, ಈವನ್ ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಹಲ್ ಕಡಿತಿರ್ತಾರ, ಮಲಗದಾಗೂ ಸಿಟ್ನಾಗಿರ್ತಾರ. ದಿಸ್ ಇಸ್ ಕಾಲ್ಡ್ ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ನಾರ್ಮಲ್ ಅಲ್ಲ, ದಿಸ್ ಇಸ್ ಡಿಸ್ಆರ್ಡರ್. ಇದು ಒಂದು ರೋಗ, ಇದು ಒಂದು ಮಾನಸಿಕ ರೋಗ. ಯಾಕಾಗ್ತದ? ನಾ ಹೇಳ್ದಂಗ, ಒಂದು ಅಹಮ್ಯ ಹೊರತು ಬಿದ್ದಾಗ, ಎರಡನೇದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಕ್ ಆಗದೇ ಇದ್ದಾಗ. ಬಹಳಷ್ಟು ಜನರಿಗೆ ಯಾವುದೇ ರೀತಿಯ ಸಿಚುವೇಶನ್ಸ್ ಮನೆಯೊಳಗ ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗ ಏನಾಗ್ಬಿಡ್ತದೆ, ಎಲ್ಲಿ ಆ ಪರಿಸ್ಥಿತಿಗೆ ನಾನು ಬಲಿಯಾಗ್ಬಿಡ್ತೀನೋ ಅನ್ನುವಂತ ಸಿಚುವೇಶನ್ ಬಂತು ಅಂತಂದ್ರ ಏನ್ ಮಾಡ್ಬಿಡ್ತೀವಿ ಗೊತ್ತಾ, ನಾವು ಆ ಪೂರ ಮನೆಯೊಳಗೆಲ್ಲ ಕೂಗಾಡಿ ಅಬ್ಯೂಸ್ ಮಾಡಿ ಎರ್ರ ಬಿರಿ ಚೀರಾಡಿ ಒದರಾಡ್ಬಿಟ್ರೆ ಎಲ್ಲಾರು ಸುಮ್ನಾಗ್ಬಿಡ್ತಾರೆ. ನಾನು ಕೂಗಾಡಿದ್ರೆ ಎಲ್ಲಾರು ಸುಮ್ನ ಆಗ್ತಾರ ಅಂದ್ರೆ ಅದ್ರ ಅರ್ಥ ಅವ್ರು ನನ್ಗೆ ರೆಸ್ಪೆಕ್ಟ್ ಕೊಟ್ಟು ಸುಮ್ನ ಆಗ್ಯಾರ ಅಂದಂಗೋ, ಅಥವಾ ನನ್ನನ್ನ ಮನಸ್ಸಿನೊಳಗ್ ಬೈತಾ ಇದ್ರ ಜೊತೆಗೆ ಏನಪ್ಪಾ ಇದು ಹುಚ್ಚ ನಂಗೆ ಒದರ್ತತಿ, ನಾವ್ ಸುಮ್ನ ಆಗ್ಬಿಟ್ರೆ ಸಾಕು ಅಂತ ಸುಮ್ನ ಆಗ್ಯಾರೋ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾರು ಸಿಟ್ಟಿರೋ ಮನುಷ್ಯನಿಗೆ ಯಾವತ್ತೂ ಎಲ್ಲೂ ರೆಸ್ಪೆಕ್ಟ್ ಸಿಗುವುದಿಲ್ಲ. ಯಾಕಂದ್ರೆ ರೆಸ್ಪೆಕ್ಟ್ ಬರೋದು ಗೌರವದಿಂದ ಬರ್ತದ ಹೊರತು, ರೆಸ್ಪೆಕ್ಟ್ ಬರೋದು ಶಾಂತಿಯಿಂದ ಬರ್ತದ ಹೊರತು ಈ ಸಿಟ್ಟಿನಿಂದ ಸಿಗುವುದು ಏನು ಇಲ್ಲ. ಅಬ್ಸಲ್ಯೂಟ್ಲಿ ಆರ್ ಗೋಯಿಂಗ್ ಟು ಗೇನ್ ಅ ಝೀರೋ ರಿಸಲ್ಟ್. ಎಂಪತಿ ಅನ್ನೋದು ಹೋಗ್ಬಿಡ್ತದ. ಕಂಟಿನ್ಯೂಸ್ ಆಗಿ ಸಿಟ್ಟಿತ್ತು ಅಂದ್ರ ಬ್ರೈನಿಗೆ ಹಂಗೆ ವೈರಿಂಗ್ ಆಗ್ತದ. ನೆನಪಿಟ್ಕೊಡ್ರಿ, ನಾನ್ ಹೇಳ್ತಾ ಇರೋದು ಬ್ರೈನ್, ನಮ್ಮ ಮನಸ್ಸು ಏನಿರ್ತದಲ್ಲ ಒಂದು ಮಗು ಇದ್ದಂಗ. ನಮಗಿರ್ಬೋದು 55-60 ವರ್ಷ ಆಗಿರ್ಬೋದು, ಆದ್ರ ಮನಸ್ಸು ಮಾತ್ರ ಒಂದು ಇನರ್ ಚೈಲ್ಡ್. ನೀವ್ ಆ ಚೈಲ್ಡ್ ಕಂಟಿನ್ಯೂಸ್ ಸಿಟ್ಟು ಮಾಡು ರೂಢಿ ಮಾಡ್ಬಿಟ್ರಿ ಅಂದ್ರೆ ಅದು ಸಿಟ್ಟಿನೊಳಗ ಇರ್ಲಿಕ್ಕೆ ಇಷ್ಟಪಡ್ತದ. ಅದಕ್ಕೆ ಯಾವಾಗಾರ ಈಗ ಅತಿ ಸಿಟ್ಟು ಮಾಡೋರು ನೋಡ್ರಿ, ಯಾವತ್ತರ 2 ದಿವಸ ನಗ್ತಾಗಿದ್ರ ಅಂದ್ರೆ ಅವ್ರಿಗೆ ಸಫೋಕೇಶನ್ ಆಗ್ತದ. ಅವ್ರಿಗೆ ವಾಪಸ್ ಮತ್ತೆ ತಮ್ಮ ಒರಿಜಿನಲ್ ಸ್ಟೇಟಿಗೆ ಬರ್ಬೇಕು, ಚೀರಾಡ್ಬೇಕು, ಕೂಗಾಡ್ಬೇಕು, ಮಂದಿನ ಅಬ್ಯೂಸ್ ಮಾಡ್ಬೇಕು, ಮನಿ ಅನ್ನೋದನ್ನ ಬಹಳಷ್ಟು ಟಾಕ್ಸಿಕ್ ಮಾಡ್ಬೇಕು. ಅವಾಗ ಅವ್ರ ಶಾಂತಿಯಿಂದ ಇರ್ತಾರ ಅನಿಸ್ತದ ಅವ್ರಿಗೆ, ಬಟ್ ಶಾಂತಿಯಿಂದ ಇರಂಗಿಲ್ಲ. ಬಿಕಾಸ್ ದಿಸ್ ಈಸ್ ಕ್ರಿಯೇಟಿಂಗ್ ಇಂಟರ್ನಲ್ ಪ್ರೆಷರ್. ಅದರಿಂದ ಅವರು ಕೂಡ ಸಫರ್ ಆಗ್ತಾರ. ಈ IED ಪ್ರಾಬ್ಲಮ್ ಇರೋರು ಕಾಲಾಂತರದೊಳಗ ಸೋ ಮೆನಿ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್ ಗೆ ಬಲಿ ಆಗ್ತಾರ. ಇದನ್ನ ರೀಸೆಂಟ್ ಸ್ಟಡಿ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತದ್ರಿ. ಆಲ್ಜಿಮಿಯರ್ಸ್, ಸ್ಕಿಜೋಫ್ರೇನಿಯಾ, ಮೇನಿಕ್ ಡಿಸಾರ್ಡರ್ಸ್, ಸೋ ಮೆನಿ ಪ್ರಾಬ್ಲಮ್ಸ್. ಇವೆಲ್ಲ ಶುರುವಾಗ್ತಾವ. ಹಾಲಿಗೆ ನೀರು, ನೀರಿಗೆ ಹಾಲು, ಇಂಥವೆಲ್ಲ ಶುರುವಾಗ್ತಾವ ವಯಸ್ಸಾದ್ಮೇಲೆ. ಇದಕ್ ಬೇಕಾಗಿದ್ದು ಒಂದು ಗುಳಿಗೆ ಅಲ್ಲ, ಯಾವ್ದೋ ಒಂದು ಟಾನಿಕ್ ಅಲ್ಲ. ಈವನ್ ಬೇರೆಯವ್ರ ಕಡೆ ಹೋಗಿ ನೀವು ಕೌನ್ಸಿಲಿಂಗ್ ಮಾಡ್ಕೊಂಡ್ರು ಸೋ ಮೆನಿ ಟೈಮ್ಸ್ ಇದು ಕಂಟ್ರೋಲ್ನಾಗ ಬರೋದಿಲ್ಲ. ಫಸ್ಟ್ ಇದಕ್ ಬೇಕಾಗಿರೋದು ಏನಂದ್ರೆ ಇಚ್ಛಾಶಕ್ತಿ. ಒಪ್ಕೊಳ್ರಿ, ಅಕ್ಸೆಪ್ಟ್ ಮಾಡ್ಕೊಡ್ರಿ. ನಾನು ನನ್ನ ಜೀವನವನ್ನ, ನನ್ನ ಸ್ವಯಂ ಜೀವನವನ್ನ, ನನ್ನ ಫ್ಯಾಮಿಲಿ ಜೀವನವನ್ನ, ನನ್ನ ಸಮಾಜವನ್ನ, ನನ್ನ ಮನೆಯನ್ನ ಹದಿಗೆಡಿಸ್ತಾ ಇರೋದು ನನ್ನ ಸಿಟ್ಟು ಅನ್ನೋದನ್ನ ಖಡಾಖಂಡಿತವಾಗಿ ಛಾಪ್ ಓದ್ದಂಗ ನೀವು ಒಪ್ಕೊಂಡ್ರಿ ಅಂದ್ರ ದಟ್ ಈಸ್ ಅರ್ಧ ಟ್ರೀಟ್ಮೆಂಟ್ ಆದಂಗ. ಅಂದ್ರೆ ನೀವು ರೆಡಿ ಇದ್ದೀರಿ ಬದಲಾವಣೆಗೆ ಅಂದಂಗ. ಪ್ರಾಬ್ಲಮ್ ಬರೋದ ಇಲ್ಲಿ, ನಂಗೆ ಸಿಟ್ಟ ಇಲ್ಲ ಅಂತಾರ ಅವ್ರು. ಎಷ್ಟೋ ಜನ ನನ್ನ ಸಿಟ್ಟ ಇಲ್ಲ, ನೀನ ತಿಳ್ಕೊಂಡಿ ಹಂಗ. ನೋಡಿದ್ರಿಲ್ಲ, ತಲಿನ ಮಡಿತಿದ್ಲಂತ. ರೋಡ್ನಾಗ ಹೋಗೋರಾಕಿ ಹೆಸರು ಯಾರು ತೆಗೆದ್ರು ಸಿಟ್ಟು ಬರ್ತದ ಅಂದ್ರೆ ಸಿ ಹೌ ಮಚ್ ಇಟ್ ಇಸ್ ಟ್ರಿಗರಿಂಗ್ ಮೈಂಡ್ ಒಳಗ. ಬಹಳ ಮಂದಿಗೆ ಆಗ್ತದ್ರಿ. ಎಷ್ಟೋ ಮಂದಿ ಈ ಕ್ಷಣಿಕ ಸಿಟ್ಟಿನ ಕೈಯೊಳಗ ಬುದ್ಧಿ ಕೊಟ್ಟು ಎಂತೆಂತ ಅನಾಹುತಗಳನ್ನ ಮಾಡ್ಲಿಕ್ಕತ್ತಾರ. ಇತ್ತಿತ್ತಾಗಂತೂ ನೀವು ನೋಡಿರಲ್ಲ. ಅರೆ ಎಷ್ಟೊತ್ ಬೇಕ್ರಿ ಒಬ್ಬ ಮನುಷ್ಯನ ಜೀವ ತೆಗಿಲಿಕ್ಕೆ? ಎಷ್ಟೊತ್ ಬೇಕು? ಹಾರ್ಡ್ಲಿ 2 ನಿಮಿಷ, 1 ನಿಮಿಷದೊಳಗ ಏನಾದ್ರೂ ಒಂದು ದುಸ್ಸಾಹಸ ಮಾಡಿಬಿಡ್ಬೋದು ಬಿಕಾಸ್ ಆಫ್ ಸಿಟ್ಟು. ಈ ಸಿಟ್ಟು ಅನ್ನೋದು ಏನದಲ್ಲ, ಇದು ಒಳಗಿಟ್ಕೊಂಡ್ರೆ ನಿಮ್ಮನ್ನು ಕೊಲ್ತದ, ಹೊರಗೆ ಹಾಕಿದ್ರೆ ಬೇರೆಯವ್ರನ್ನ ಕೊಲ್ತದ. ಅಂದ್ಮೇಲೆ ಇಂಥ ಸಿಟ್ಟು ನಿಮ್ಗೆ ಯಾಕೆ ಬೇಕು? ನಿಮ್ಮ ಜೀವನವನ್ನ, ನಿಮ್ಮ ಮನೆತನವನ್ನ ಸುಟ್ಟಾಕುವಂತ ಸಿಟ್ಟು ನಿಮ್ಗೆ ಯಾಕೆ ಬೇಕು? ಬೇಕದು. ಯಾಕಂದ್ರೆ ಅದನ್ನ ಬಿಟ್ಟು ಕೊಡಲಾರದಂತ ಒಳಗೊಂದ್ ಐತಿ ಅಹಂ, ಈಗೋ. ಈ ಈಗೋವನ್ನ ಬಿಡಬೇಕು. ಈ ಸಿಟ್ಟಿಂದ ಹೊರ ಬಂದು ಶಾಂತಿಯನ್ನ ಮಾಡ್ಕೋಬೇಕಾದ್ರೆ ನಾವು ಡಾಕ್ಟರ್ಸ್ ಏನ್ ಹೇಳ್ತೀವಿ ಗೊತ್ತಾ? ಇದಕ್ಕಿರುವಂತ ಕೆಲವು ಟೆಕ್ನಿಕ್ಸ್ ಏನು ಅಂದ್ರೆ, ಫಸ್ಟ್ ನಿಮಗ್ ಸಿಟ್ಟು ಯಾಕೆ ಬರ್ತದ ಅನ್ನುವಂತ ಟ್ರಿಗರಿಂಗ್ ಪಾಯಿಂಟ್ ಅನ್ನ ನೀವು ಫೈಂಡ್ ಔಟ್ ಮಾಡ್ರಿ. ಎದರಿಂದ ಬರ್ತದ ಸಿಟ್ಟು ಅನ್ನೋದನ್ನ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆಟೋ ಸಜೆಷನ್, ಆಟೋ ಟಾಕಿಂಗ್, ಆಟೋ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ ಎದುರುಗಡೆ ನೀವು ಕುತ್ಕೋಬೇಕು. ಬೇರೆ ಯಾರ್ದಾರ ಮುಂದೆ ಕುತ್ಕೊಂಡ್ರು ಕೂಡ ನೀವು ಸುಳ್ಳು ಹೇಳ್ತೀರಿ, ಇದು 200%. ಗೊತ್ತಾಯ್ತು? IED ಪ್ರಾಬ್ಲಮ್ಸ್ ಇರೋರನ್ನ ಬಹಳ ಜನರನ್ನ ಡೀಲ್ ಮಾಡ್ತೇವಿ. ಅವ್ರಿಗೆ ಏನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುತ್ಕೊಂಡ ನೀವು ಕತಿ ಹೇಳಿದ್ರು ಅಷ್ಟ ನಂದೇನು ತಪ್ಪ ಇಲ್ಲ ಅಂತಾನ ಸಾಧಿಸ್ತಾರ.
ಅದಕ್ಕೆ ಒಂದೊಂದ್ಸರಿ ಹೊರಗಿನವ್ರು ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಆ ಕೌನ್ಸಿಲಿಂಗ್ ಮಾಡೋರ್ದ ತಲಿ ಕೆಟ್ಟ ಮೊಸರು ಗಡಿಗೆ ಹೋಗ್ತದ ಹೊರತು ಇವ್ರು ಏನು ಚೇಂಜ್ ಆಗೋದಿಲ್ಲ. ಅದ್ರ ಬದ್ಲು ಯಾರಿಗೆ ಇಚ್ಛಾಶಕ್ತಿ ಇರ್ತದಲ್ಲ ನಾ ಚೇಂಜ್ ಆಗ್ಬೇಕು ಅನ್ನೋರು ಮೊದ್ಲು ನಿಮ್ ಎದುರುಗಡೆ ನೀವು ಕೂತ್ಕೊಡ್ರಿ, ಆಟೋ ಕೌನ್ಸಿಲಿಂಗ್ ಮಾಡ್ಕೊಡ್ರಿ. ಅಂದ್ರೇನು, ನಿಮ್ ಎದುರುಗಡೆ ನಿಮ್ಮನ್ನೇ ಕೂಡಿಸ್ಕೊಂಡು ಒಂದಿಷ್ಟು ಕ್ವಶನ್ಸ್ ಹಾಕೊಡ್ರಿ. ಏನಮ್ಮ, ಯಾಕೆ ಹಿಂಗ್ ಮಾತಾಡ್ತಿ, ಯಾಕೆ ಹಿಂಗ್ ಚೀರಾಡ್ತಿ, ಏನ್ ಆಗ್ಯದ್ ನಿನಗ, ಯಾಕೆ ನಿನ್ನಿಂದ ನಿನ್ ಗಂಡ ನಿನ್ನ ಮಕ್ಕಳು ಸಫರ್ ಆಗ್ಲಿಕತ್ತಾರ, ಅಥವಾ ನಿನ್ನಿಂದ ನಿನ್ ಹೆಂಡತಿ ನಿನ್ ಮಕ್ಕಳು ಸಫರ್ ಆಗ್ಲಿಕತ್ತಾರ, ನಿಮ್ ಮನಿಯೊಳಗ ನೀ ಇದ್ದಾಗ ವಾತಾವರಣ ಹೆಂಗ್ ಇರ್ತೈತಿ, ಎಲ್ಲಾರು ನಗ್ತಾ ಇರ್ತಾರೋ, ಎಲ್ಲಾರು ಒಂದ್ ನಮೂನಿ ಸತ್ತೋರ್ ಮನ್ಯಾಗ ಸ್ಮಶಾನ ಮೌನ ಇರ್ತೈತಲ್ಲ ಹಂಗ ಇರ್ತಾರೋ, ಇವನ್ನೆಲ್ಲವನ್ನು ಪ್ರಶ್ನೆ ಹಾಕೊಂಡಾಗ ಎದುರುಗಡೆ ನೀವೇನ್ ಕೂತ್ಕೊಂಡಿರ್ತಲ್ಲ ಅದಕ್ ಆನ್ಸರು ಅಷ್ಟೇ ಆನೆಸ್ಟ್ ಆಗಿ ಹೇಳ್ರಿ. ಯಾಕಂದ್ರೆ ನಿಮ್ ಮುಂದ ನೀವು ಬಿಟ್ಕೊಡ್ತಿರ್ತೀರಿ, ಅಲ್ಲಿ ನೀವೇನು ಮುಚ್ಚುಮರಿ ಮಾಡ್ಲಿಕ್ ಬರುದಿಲ್ಲ. ಆನೆಸ್ಟ್ ಆಗಿ ಹೇಳ್ರಿ, ಹೌದಲ್ಲ ನಾ ಇದ್ದಾಗ ಯಾರು ನಮ್ಮ ಮನ್ಯಾಗ ನಗಂಗೇ ಇಲ್ಲ, ನಾ ಇದ್ದಾಗ ಮನೆ ಒಳಗ ಒಂದ್ರ ಸಡಿಲವಾದ ವಾತಾವರಣ ಫ್ಲೆಕ್ಸಿಬಲ್ ಇರಂಗಿಲ್ಲ, ಎಲ್ಲಾರು ಒಂಥರ ಗುಪ್ ಚುಪ್ ಇರ್ತಾರ. ನಾ ಯಾಕೆ ಹಿಂಗೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀನಿ, ನನ್ನಿಂದ ಯಾಕೆ ಯಾರಿಗೂ ಖುಷಿ ಇಲ್ಲ, ನನ್ನೊಳಗ್ ಏನ್ ಸಮಸ್ಯೆ ಅದ, ನಾ ಯಾಕೆ ಹಿಂಗ್ ಚೀರಾಡ್ತೀನಿ, ನಾ ಯಾಕೆ ಹಿಂಗ್ ಕೂಗಾಡ್ತೀನಿ, ನನ್ಗೆ ಯಾಕೆ ಸಿಟ್ಟು ಬರ್ತದ, ಇವನ್ ಫಸ್ಟ್ ಒಪ್ಕೊಳ್ರಿ. ಸೆಕೆಂಡ್, ಯಾವ್ಯಾವ ಸಂದರ್ಭದೊಳಗ ನಿಮ್ಗೆ ಸಿಟ್ಟು ಬರ್ತದ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಕೊಡ್ರಿ. ಉದಾಹರಣೆಗೆ, ನನ್ನ ಮನಿ ಕ್ಲೀನ್ ಇಲ್ಲ ಅಂದ್ರೆ ಸಿಟ್ಟು ಬರ್ತದ್ರಿ, ಹೌದಾ? ಮನಿ ಕ್ಲೀನ್ ಯಾರ್ ಮಾಡ್ಬೇಕು, ಕ್ಲೀನ್ ಎಷ್ಟಿರಬೇಕು, ದಿಸ್ ಇಸ್ ಅ ಲೈಫ್, ದಿಸ್ ಇಸ್ ಅ ಇಂಪರ್ಫೆಕ್ಟ್ ಲೈಫ್. ಇಲ್ಲಿ ಪರ್ಫೆಕ್ಷನ್ ಇಂದ ಯಾವತ್ತೂ ಹೋಗ್ಬೇಡ್ರಿ. ಪರ್ಫೆಕ್ಷನ್ ಲೈಫ್ ಅಲ್ಲ. ಒಂದ್ ಗಾರ್ಡನ್ ಒಳಗ್ ಹೋದ್ರು ಕೂಡ ನಿಮಗ ಮಲ್ಲಿಗೆ ಹೂವ ಪೂರ್ಣ ಗಾರ್ಡನಿನ್ ತುಂಬಾ ಇತ್ತು ಅಂದ್ರೆ ಅದಕ್ಕ ಮಲ್ಲಿಗೆ ಹೊಲ ಅಂತಾರ, ಗಾರ್ಡನ್ ಅನ್ನಂಗಿಲ್ಲ, ತೋಟ ಅನ್ನಂಗಿಲ್ಲ. ತೋಟ ಅನ್ನಬೇಕಾದ್ರೆ ವೈವಿಧ್ಯಮಯವಾದಂತ ಹೂಗಳಿರ್ಬೇಕು, ಡಿಫ್ರೆಂಟ್ ಇರ್ಬೇಕು. ಹಂಗ ಇಂಪರ್ಫೆಕ್ಷನ್ಸ್ ಇರ್ಬೇಕು ಲೈಫ್ ಒಳಗ. ಮನಿ ಅನ್ನೋದು ಹೋಟೆಲ್ ಅಲ್ಲ, ಮನಿ ಅನ್ನೋದು ನಿಮ್ದು ಯಾವ್ದೋ 5 ಸ್ಟಾರ್ ಅಲ್ಲ, ಮನಿ ಇದ್ದಂಗ ಇರ್ಬೇಕು. ಸ್ವಲ್ಪ ಅಲ್ಲಿ ಇಲ್ಲಿ ಹೊಲಸಾಗಿತ್ತು ಅಂದ್ರ ಅದನ್ನ ಇಂಪರ್ಫೆಕ್ಷನ್ ಅನ್ನ ಎಂಜಾಯ್ ಮಾಡೋದನ್ನ ಕಲೀರಿ. ಅಷ್ಟು ಮೀರಿ ನಿಮ್ಗೇನಾದ್ರೂ ಕ್ಲೀನ್ಲಿನೆಸ್ ಬೇಕಾ, ನೀವು ಮಾಡ್ರಿ. ಬೇರೆಯವ್ರಿಗೆ ಯಾಕ್ರಿ ದಬ್ಬಾಳಿಕೆ ಮಾಡ್ತೀರಾ? ನಿಮಗ್ ಯಾರ ಅಧಿಕಾರ ಕೊಟ್ಟಾರ? ನಾ ಇದನ್ನ ಇಬ್ರಿಗೂ ಹೇಳಿಕತ್ತೀನಿ. ಹೆಂಡತಿ ಎಷ್ಟೋ ಸರಿ ಗಂಡನ ಚೀರಾಡ್ತಿರ್ತಾಳ, ನಾ ನೋಡೀನಿ, ಸುಮಾರು ಜನ ನೋಡೀನಿ. ನೀ ಅದನ್ ಮಾಡಂಗಿಲ್ಲ, ನೀ ಇದನ್ ಮಾಡಂಗಿಲ್ಲ, ನೀ ಹಂಗ್ ಮಾಡ್ತಿ ಅಂತ ಹೇಳಿ ಗಂಡನಿಗೆ ಹೆಂಗ್ ಹಂಗ್ ಮಾತಾಡುವಂತ ಹೆಣ್ಮಕ್ಳಿದ್ದಾರೆ. ನೀ ಮಾಡು, ಅಡ್ವೈಸ್ ಮಾಡೋ ಬದ್ಲು ನೀ ಮಾಡು. ಹಂಗ ಸೇಮ್ ಗಂಡನಿಗೂ ಹೇಳೋದು, ನೀವು ಮಾಡ್ರಿ. ನಿಮ್ ಕಡೆಯಿಂದ ಎಕ್ಸಿಕ್ಯೂಟ್ ಮಾಡಕ್ ಯಾವಾಗ ಆಗಂಗಿಲ್ಲ ಅವಾಗ ರೆಸ್ಪೆಕ್ಟ್ಫುಲ್ ಆಗಿ ಗೌರವದಿಂದ ನೀವು ಪಕ್ಕಕ್ಕೆ ಇರುವಂತವ್ರಿಗೆ ಹೇಳಿ ಮಾಡ್ಸೋ ಕಲಾ ಗೊತ್ತಿರ್ಬೇಕು. ಅದು ಬಿಟ್ಟು ಈ ಸಿಟ್ಟನ್ನು ಯೂಸ್ ಮಾಡ್ಕೊಂಡ್ರೆ, ಈ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಯೂಸ್ ಮಾಡ್ಕೊಂಡ್ರೆ ಆಗೋ ಕೆಲಸನೂ ಆಗುವುದಿಲ್ಲ, ಪೂರ ಹದಗೆಟ್ಟು ಹೋಗ್ತದೆ. ಸುಮಾರು ಜನ ಆಕ್ಚುಲಿ ವಿ ಡೀಲ್ ವಿತ್ IED ಕೇಸಸ್ ರೆಗ್ಯುಲರ್ಲಿ. ನಾನು ಅವ್ರಿಗೆ ಅದನ್ನ ಹೇಳೋದು, ನಿಮ್ ಎದುರುಗಡೆ ನೀವು ಕೂತ್ಕೊಂಡು ನಿಮ್ಮ ತಪ್ಪುಗಳನ್ನ ನೀವು ಒಪ್ಪುಗೊಳ್ರಿ. ಚೇಂಜ್ ಆಗ್ಲಿಕ್ಕೆ ನೀವೇ ರೆಡಿ ಆಗ್ಬೇಕು, ಇದು ನೀವ ಹೊರಗ್ ಬರ್ಬೇಕು. ಅವಾಗ ನಿಮ್ ಲೈಫ್ ಚೇಂಜ್ ಆಗೋ ದೊಡ್ಡ ಮಾತಲ್ರಿ. ನಿಮಗ್ ನೀವು ಕಮಿಟ್ ಆದ್ರೆ ಚೇಂಜ್ ಆಗೇ ಆಗ್ತೀರಿ. ನೋಡ್ರಿ, ಒಬ್ಬ ಮನುಷ್ಯನಿಗೆ ಎಕ್ಸ್ಪ್ರೆಷನ್ ಅನ್ನೋದು ಇಟ್ಸ್ ಒಂದು ಒಳ್ಳೆ ಗುಣ. ನಿಮ್ಮ ಸಿಟ್ಟು ಎಕ್ಸ್ಪ್ರೆಸ್ ಮಾಡ್ಲಿಕ್ ಬರ್ತದ ಅನ್ನೋದಾದ್ರೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಯಾಕೆ ಮಾಡ್ಲಿಕ್ ಬರಂಗಿಲ್ಲ? ಹಂಗಲ್ಲ. ಯು ಶುಡ್ ನಾಟ್ ಟೇಕ್ ಎನಿಬಡಿ ಗ್ರಾಂಟೆಡ್. ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ನಾವು ಸಿಟ್ನವ್ರಿಗೆ ಇದನ್ನ ಹೇಳ್ತೇವೆ, ಏನು ಅಂದ್ರೆ ಅತಿ ಸಿಟ್ಟು ಇದು ಹೆಣ್ಮಕ್ಳಾದ್ರು ಅಷ್ಟೇ. ಅವ ನನ್ನ ಗಂಡ ಅನಿಸ್ಕೋಬೇಕು, ನಾ ಹೆಂಗಂತ ಅನಿಸ್ಕೋಬೇಕು. ಯಾಕೆ ಅನಿಸ್ಕೋಬೇಕು? ನಿಮ್ ಗಂಡ ಆದ್ರ ಯಾಕ? ಆ ಮನುಷ್ಯನಿಗೆ ಗೌರವ ಇಲ್ಲೇನು? ಆ ಮನುಷ್ಯನಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲೇನು? ಅದನ್ನ ಹಾಳು ಮಾಡುವಂತ ಅಧಿಕಾರ ನಿಮಗೆ ಯಾರು ಕೊಟ್ರು? ದ ಸೇಮ್ ವೇ ವೈಸ್ ವರ್ಸ, ಹೌದಲ್ಲ? ಸೊ ಯಾರನ್ನೂ ನೀವು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ಳೋ ಹಂಗಿಲ್ವೇ ಇಲ್ಲ. ನೀವೊಂದು ಇದನ್ನ ನೋಡಿರಿ, ನಮಗೆಲ್ಲ ಮುಂಚೆ ಈ ಸ್ವಲ್ಪ ಕಡಿಮೆ ಆಗ್ಯಾವ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಿಂದ ಅಥವಾ ಕೆಲವೊಂದು ಇದರಿಂದ ಫೋನ್ಸ್ ಬರ್ತಿದ್ವು, ಹೌದಾ? ಕೆಲವೊಂದು ಸೇವೆಗಳನ್ನ ನಾವು ನಿಮಗ್ ಕೊಡ್ತೀವಿ, ಸರ್ವಿಸಸ್ ಕೊಡ್ತೀವಿ ಅಂತ. ಅವ್ರು ಆ ಕಡೆಯಿಂದ ಏನೇನೋ ಹೇಳ್ತಿದ್ರು. ನಾವ್ ಒಬ್ಬರವೇ ಈ ಕಡೆಯಿಂದ ಚಂದ ಮಾತಾಡ್ತೀವಿ ಅಂದ್ರೆ ಅವ್ರ ಜೊತೆಗೆ ಯಾರು ಮಾತಾಡುದಿಲ್ಲ. ನಿಮ್ದು ಅದು ಸರಿ ಇಲ್ಲ, ನಿಮ್ ನೆಟ್ವರ್ಕ್ ಸರಿ ಇಲ್ಲ, ನಿಮ್ದು ಅಷ್ಟು GB ಬಂದಿಲ್ಲ, ಇದು ಬಂದಿಲ್ಲ, ಏನೇನೋ ವಟ ಅಂತ ಬೈತೇವಿ. ಪಾಪ ಅವ್ರನ್ನೆಲ್ಲಾ ಕೇಳಿ ಫೋನ್ ಇಡ್ಬೇಕಾದ್ರ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಅವ್ರಿಗೇನ್ ಅರ್ಥ ಬಿಡ್ಬೇಕು ಹಂಗ ಧನ್ಯವಾದಗಳು ಅಂತ ಹೇಳಲಿಕ್ಕೆ? ನಾವ್ ಎಷ್ಟು ಬೈತೀರ ಅದ್ 10 ಪಟ್ಟು ಅವರು ಬೈದಿಡ್ಬೋದಲ್ಲ. ಬಟ್ ಅವರು ಮೈಂಡ್ಗೆ ಕಂಡೀಷನ್ ಹಾಕಿರ್ತಾರೆ. ದಿಸ್ ಇಸ್ ಆಲ್ ಬುಲ್ಶಿಟ್. ನನ್ನ ಜಾಬ್ ಉಳಿಬೇಕು ಅಂದ್ರೆ ಇವಕ್ಕೆ ಯಾವಕ್ಕೂ ನಾನ್ ಮಹತ್ವ ಕೊಡಬಾರ್ದು. ನಾನು ಒಂದು ಜಿರಾಫೆ ತರ ಬದುಕ್ಬೇಕು. ಜಿರಾಫೆ ಹೆಂಗ್ ಬದುಕ್ತದಂದ್ರ ಭೂಮಿ ಮೇಲೆ ಇರುವಂತವನ್ನೆಲ್ಲ ಬಿಟ್ಟು ಬಹಳ ಎತ್ತರದ ಗಿಡದ ಮೇಲೆ ಬೆಳೆದಿರುವಂತ ಎಲೆಗಳನ್ನ ಮಾತ್ರ ತಿಂತದ್ರಿ. ಅದಂದ್ರ ಹೈಯರ್ ಇಂಟೆನ್ಷನ್ ಇಟ್ಕೊಂಡಿರ್ತಾರ.
ಅಂತವ್ರು ಇಂಥವ್ ಕಾಲ್ತು ಪಾಲ್ತು ತಲೆನೇ ಕೆಡಿಸ್ಕೊಳಂಗಿಲ್ಲ. ಧನ್ಯವಾದ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತಾರ. ಹೌದಲ್ರಿ? ಮನಿ ಮುಂದ್ ಕೆಲವು ಹುಡುಗರು ಏನೋ ಮಾರ್ಲಿಕ್ ಬರ್ತಾವ, ಅಂತವ್ರಿಗೆ ಯಾವತ್ತಾದ್ರೂ ನಾವ್ ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡಿವ, ಬೇಡ 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 ಅಂತ ಹೇಳಿ ಆ ಹುಡುಗರಿಗೆ ಅವ್ ಟೈಗಿ ಏನು ಹಾಕೊಂಡ್ ಬಂದಿರ್ತಾವ ಕೆಲವೊಂದ್ಸರಿ, ಆ ಕಂಪನಿ ಪ್ರಾಡಕ್ಟ್ಸ್ ಈ ಕಂಪನಿ ಪ್ರಾಡಕ್ಟ್ಸ್ ಅಂತ ಹೇಳಿ, ಅಂತವ್ರಿಗೆ ನಾವೇನು ಗೌರವ ಕೊಡೋದೇ ಇಲ್ಲ. ಬಟ್ ಅದನ್ನ ಅವ್ರು ಯಾವತ್ತೂ ನೆಗೆಟಿವ್ ಆಗಿ ತಗೊಳೋದಿಲ್ಲ. ಅವ್ರು ಒಂದೇ ಇರ್ತದ, ನನ್ ಜಾಬ್ ಉಳಿಬೇಕು ಅಂತ ಹೇಳಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್ ಅಂತ ಹೋಗ್ತಾರ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಎದುರುಗಡೆ ಇರೋ ನಿಮ್ ಗಂಡ ಇರ್ಬೋದು, ಎದುರುಗಡೆ ಇರೋ ನಿನ್ ಹೆಂಡತಿನೇ ಇರ್ಬೋದು, ನಿನ್ ಮಕ್ಕಳೇ ಇರ್ಬೋದು, ಅವರು ಬೇರೆದವರು, ನೀನಲ್ಲ. ಹೆಂಗ್ ಬೇಕಂಗ್ ಟ್ರೀಟ್ ಮಾಡೋ ಅಧಿಕಾರ ಇಲ್ಲ. ಸೊ ಆ ಸಂಬಂಧ ಉಳಿಬೇಕು ಅಂದ್ರೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ರಿಲೇಶನ್ಶಿಪ್. ಅವಾಗ ಸ್ವಲ್ಪ ನಿಮ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಾಯಿ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರೆ, ಉಸಿರಾಟದ ಮೇಲೆ ಗಮನವನ್ನ ಹರಿಸಿದ್ರೆ, ಸ್ವಲ್ಪ ಹೊತ್ತು ನಿಮಗ್ ನೀವು ಸಮಯ ಕೊಟ್ರೆ ನಿಮ್ದು ಏನಾಗ್ತದ ಗೊತ್ತಾ? ಅಮಿಗ್ಡಲಾ ಆಕ್ಟಿವೇಶನ್ ಆಗಿದ್ದು ತಣ್ಣಗಾಗಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗ್ತದ, ವಿವೇಚನೆ ಬರ್ತದ, ಏನ್ ಬೇಕಾದನ್ನ ಮಾತಾಡಂಗಿಲ್ಲ. ಕೆಲವು ಜನರದ್ ಇನ್ನೊಂದ್ ಇರ್ತದ, ಇದ್ದದನ್ನ ಹೇಳೇನಿ ಎಲ್ ಸಿಟ್ಟು ಬರ್ಬೇಕು ಅಂತ ಹೇಳಿ. ಈ ಹುಚ್ಚತನವನ್ನ ಬಿಟ್ರಿ, ಇದ್ದದನ್ನ ಹೇಳುದು, ನನಗ ಕಂಡದನ್ ಮಾತಾಡೇನಿ. ನೀವು ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಸತ್ಯ ಹರಿಶ್ಚಂದ್ರ ಆದ್ರೂ ಕೂಡ ಇದ್ದವರು ಕೂಡ ಸ್ಮಶಾನಕ್ ಅದಾನ, ನೆನಪಿರ್ಲಿ. ಜೀವನ ಚಂದ ಇರ್ಬೇಕು ಅಂದ್ರ ಬಾಯಿ ಮೇಲೆ ಕಂಟ್ರೋಲ್ ಇರ್ಬೇಕು, ಮನಸ್ಸಿನ ಮೇಲೆ ಕಂಟ್ರೋಲ್ ಇರ್ಬೇಕು, ನಿಮ್ಮ ಕೃತಿಗಳ ಮೇಲೆ ಕಂಟ್ರೋಲ್ ಇರ್ಬೇಕು. ಟುಡೇ IED is increasing like anything. Intermittent explosive disorder is like increasing like anything. ಹೆದರಿಕೆ ಆಗ್ತದಂತವ್ರ ಮುಖ ನೋಡ್ಲಿಕ್ಕೆ. ಕಂಟಿನ್ಯೂಸ್ ಹಲ್ ಕಡಿತಿರ್ತಾರ, ಒಬ್ರೇ ಮಾತಾಡ್ತಿರ್ತಾರ. ಯಾಕಂದ್ರ ವಿಪರೀತವಾದಂತ ತಾವೇ ಒಳಗಡೆ ವಿಚಾರ ಮಾಡ್ತಿರ್ತಾರ. ಇಂಥವ್ರು ಏನೆಲ್ಲ ಮಾಡ್ಲಿಕ್ಕಿಲ್ರಿ. ಅದಕ್ಕೋಸ್ಕರ ಫಸ್ಟ್ ನೀವು ಚೇಂಜ್ ಆಗ್ಬೇಕಾ, ಕುತ್ಕೊಳ್ರಿ ಒಂದ್ ಕಡೆ. ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರ, ನೀವು ಹೆಣ್ಮಕ್ಳಾಗಿರ್ಬೋದು, ಗಂಡಸರಾಗಿರ್ಬೋದು, ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಲೈಫ್ ಅನ್ನ ಈ ಸಿಟ್ಟು ಅನ್ನುವಂತಹ ಒಂದು ರಾಕ್ಷಸ ಸುಟ್ಟು ಭಸ್ಮ ಮಾಡೋಕ್ಕಿಂತ ಮುಂಚೆ ಒಂದ್ ಕಡೆ ಕುತ್ಕೊಡ್ರಿ. ನಿಮಗ್ ನೀವು ಆಟೋ ಕೌನ್ಸಿಲಿಂಗ್ ಮಾಡ್ಕೊಡ್ರಿ. ಬೇರೆ ಅವರು ನಿಮ್ ಹತ್ರ ಸಮಸ್ಯೆ ಬಿಟ್ಟು ಇಟ್ಕೊಂಡ್ ಬಂದಾಗ ಏನ್ ಅಡ್ವೈಸ್ ಮಾಡ್ತಿರಲ್ಲ, ಅದನ್ನೇ ನಾವು ಮಾಡ್ತೀವಿ. ಶಾಂತಿರ ಏನ್ ಎವ್ರಿಥಿಂಗ್ ಈಸ್ ಇಂಪರ್ಫೆಕ್ಟ್ ಆನ್ ದ ಯೂನಿವರ್ಸ್. ಯಾವ್ದೂ ಪರ್ಫೆಕ್ಟ್ ಇಲ್ಲ, ಯಾವ್ದ್ರೊಳಗೂ ಪರ್ಫೆಕ್ಟ್ ಅಂತ ಹೋಗ್ಬೇಡ್ರಿ. ಎಂಜಾಯ್ ಇಂಪರ್ಫೆಕ್ಷನ್ಸ್, ಆಕ್ಸೆಪ್ಟ್ ಎವ್ರಿಥಿಂಗ್ ಈಸ್ ಯುವರ್ಸ್. ನೀವು ಕೂಡ ಇಲ್ಲಿ ಒಬ್ರು ಅತಿಥಿಯಾಗಿ ಬಂದಿರಿ ಸ್ವಲ್ಪ ದಿವಸದ ಮಟ್ಟಿಗೆ. ಇರೋರ್ ಜೊತೆಗೆ ಸುಮ್ಮನೆ ಚಂದಾಗಿದ್ದು ಹಾಯ್ ಹಲೋ ಅಂದು ಒಂದಿನ ಪಟ್ ಅಂತ ಹೋಗೋದು ಇಲ್ಲಿಂದ. ಅದು ಬಿಟ್ಟು ಇಲ್ಲಿ ಯಾರು ಪರ್ಮನೆಂಟ್ ಇರ್ಲಿಕ್ ಬಂದಿಲ್ಲ. ಈ ಕೆಲವು ಕಟು ಸತ್ಯಗಳನ್ನ ಒಪ್ಕೊಂಡು ಸುಮ್ಮನೆ ಕೂತ್ಕೊಂಡು ನಿಮಗ್ ನೀವೇ ಶಾರ್ಟ್ ಟರ್ಮ್ ಗೋಲ್ ಹಾಕೊಡ್ರಿ. 8 ದಿವ್ಸನ ಸೆಟ್ ಮಾಡ್ಕೊಳಂಗಿಲ್ಲ, 8 ದಿವ್ಸನ ಅಬ್ಯೂಸ್ ಮಾಡಂಗಿಲ್ಲ, 8 ದಿವ್ಸನ ಆನೆಸ್ಟ್ ಆಗಿರ್ತೀನಿ. ಯಾವಾಗ್ಲೂ ನೀವು ಅತಿ IED ಪ್ರಾಬ್ಲಮ್ ಇರೋರು ಹೆಂಗಿರ್ತಾರಂದ್ರ ಕುತಂತ್ರಿಗಳು, ಯಾವಾಗ್ಲೂ ತಂತ್ರ ಹಾಕ್ತಿರ್ತಾರೆ. ಯಾಕೆ ಗೊತ್ತಾ? ಸಿಟ್ನಾಗ ಏನೋ ಮಾತಾಡಿರ್ತಾರ, ಮಂದಿನೆಲ್ಲಾ ನೋವು ಮಾಡಿರ್ತಾರ, ಪರಿಸ್ಥಿತಿ ಹದಿಗೆಡಿಸಿರ್ತಾರ. ಯಾರಾದ್ರೂ ವಾಪಸ್ ಏನಾದ್ರು ಅಂದ್ಬಿಟ್ರೆ ಅವ್ರನ್ನ ಹೆಂಗ್ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಯಾವಾಗ್ಲೂ ಫೈಟ್ ಅಂಡ್ ಫ್ಲೈಟ್ ಮೋಡ್ನಾಗ ಇರ್ತಾರ. ಯಾವಾಗ್ಲೂ ಅವ್ರಿಗೆ ಸ್ಟ್ರೆಸ್ ಹಾರ್ಮೋನ್ಸ್ ಹೈನ ಇರ್ತಾವ. ಯಾಕಂದ್ರೆ ಮಾಡಿರ್ತಾರಂತ ಕೆಲ್ಸನ. ಅವ್ರಿಗೆ ಯಾರು ವಾಪಸ್ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಯಾವಾಗ್ಲೂ ಅತಿ ಕ್ರೂರವ ಅಂತವ್ರ ತಲೆಯೊಳಗ ಬಹಳ ಕೆಟ್ಟ ವಿಚಾರಗಳು, ಕೆಟ್ಟ ದುರಂತ ಬರುವಂತ ವಿಚಾರಗಳು ಇರ್ತಾವ. ಅದಕ್ಕೆ ಫಸ್ಟ್ ನೀವು ಯಾಕೆ ಟ್ರಿಗರ್ ಆಗ್ಲಿಕ್ಕತ್ತೀನಿ ಅಂದ್ ಒಪ್ಕೊಂಡು ಅವುಗಳನ್ನ ನಿಧಾನ ಪರಿವರ್ಜನಂ ಪರಮೌಷಧಂ ಬಿಡ್ತಾ ಬನ್ರಿ. ಇಲ್ಲಿ ಏನ್ ಬಹಳ ದಿವ್ಸ ಇರಾಕ್ ಬಂದಿಲ್ಲ ಯಾರು. ಮೊದ್ಲು ನಿಮ್ಮ ಈ ಸಿಟ್ಟನ್ನ ಬಿಟ್ರಿ ಅಂದ್ರ ಬಾಕಿ ಎಲ್ಲರೂ ನಿಮ್ಮವರಾಗ್ತಾರ. ನಿಮ್ಮ ಲೈಫ್ ಬಹಳ ಚಂದ ಇರ್ತದೆ. ನಾನು ಇದನ್ನ ಯೂಶಲಿ ಕಪಲ್ ಕೌನ್ಸಿಲಿಂಗ್ ಅಂಡ್ ಫ್ಯಾಮಿಲಿ ಕೌನ್ಸಿಲಿಂಗು ಮತ್ತು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಇದನ್ನ ಹೇಳ್ತೀನಿ. ಹಸ್ಬೆಂಡ್ ವೈಫ್ ಇಬ್ಬರೊಳಗೆ ಒಬ್ರು ಯಾರಾದ್ರೂ ಈ ರೀತಿ IED ಇದ್ರೆ ನಾನ್ ಮೊದ್ಲು ಹೇಳ್ತೀನಿ, ದಯವಿಟ್ಟು ನೀವು ಮಕ್ಕಳು ಮಾಡ್ಕೋಬೇಡ್ರಿ. ಅಪ್ಪ ಸಾಕ್, ಲೈಫ್ ಅನ್ನ ಹಾಳು ಮಾಡಿದ್ದು ಸಾಕ್, ಮುಂದೆ ಮತ್ತದು ಪ್ರಾಲಿಫರೇಷನ್ ಆಗಬಾರ್ದು. ಇದನ್ನ ನನ್ನ ಬಹಳ ಒತ್ತು ಕೊಟ್ಟು ಹೇಳ್ತೀನಿ. ದಯವಿಟ್ಟು ಈ ನಿಟ್ಟಿನೊಳಗೆ ನೀವು ಕೆಲಸ ಮಾಡ್ರಿ. ಯು ಕಮ್ ಔಟ್ ಆಫ್ ದಿಸ್ IED ಆಸ್ ಅರ್ಲಿ ಆಸ್ ಪಾಸಿಬಲ್. ಪ್ಲೀಸ್ ವರ್ಕ್ ಅಪಾನ್ ಯುವರ್ ರೆಸ್ಪಿರೇಟರಿ ಸಿಸ್ಟಮ್. ನಿಮ್ಮ ಗಟ್ ಹೆಲ್ತ್ ಅನ್ನ ಸರಿಯಾಗಿ ಇಟ್ಕೊಳ್ರಿ. ಆಟೋ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಟಾಕ್ ಟು ಯುವರ್ ಸೆಲ್ಫ್, ಕೌನ್ಸಿಲ್ ಯುವರ್ ಸೆಲ್ಫ್ ಅಂಡ್ ರಿಸಾಲ್ವ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.